ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮೊದಲಿಂದಾನು ಇವನು ನನ್ನ ಮಗಳಿಂದ ದೂರ ಇದ್ದಿದ್ರೆ ಇವತ್ತು ನಿಮ್ಮಮ್ಮಂಗೆ ಈ ಪರಿಸ್ಥಿತಿ ಬರ್ತಾ ಇತ್ತಾ? ನಿನ್ನ ಮನ್ಸಲ್ಲಿ ಇಷ್ಟೊಂದು ಸೇಡಿತ್ತಾ? ಕಲ್ಕಿ ಶಾಲಿನಿ ಜೊತೆ ಮಾತಾಡ್ದ ಅಂದ್ ಮಾತ್ರಕ್ಕೆ ಅವನ್ ಜೀವನ ತೆಗೆಯೋದಕ್ ನೋಡಿದ್ಯಾ? ಛೀ, ನಿಜವಾಗ್ಲೂ ನೀನ್ ಮನುಷ್ಯಳೇ ಅಲ್ಲ. ನಮ್ಮ ಹತ್ರ ದುಡ್ಡಿಲ್ಲ ಅಷ್ಟೆ ಅಂದ ಮಾತ್ರಕ್ಕೆ ನಾವು ಬದುಕ್ಲೇಬಾರ್ದ? ಹೌದು, ನನ್ ತಮ್ಮ ಶಾಲಿನಿಯ ಪ್ರೀತಿ ಮಾಡ್ ಮದ್ವೆ ಆಗ್ಬಿಟ್ರೆ ಅದ್ರಲ್ಲಿ ತಪ್ಪೇನಿದೆ? ಅಷ್ಟು ಮಾತ್ರಕ್ಕೆ ಮನುಷ್ಯತ್ವನೇ ಮರ್ತು ಬಾಳಿ ಬದುಕ್ಬೇಕಾಗಿರೋ ಹುಡುಗನ್ನ ಸಾಯಿಸ್ಬಿಡ್ತೀರಾ? ನಮ್ಮನ್ ಬಿಡಿ. ನನ್ ತಮ್ಮನ್ ಸಾಯಿಸಿದ್ಮೇಲೆ ನಿಮ್ ಮಗಳು ನೆಮ್ಮದಿಯಾಗಿರ್ತಾಳೆ ಅನ್ಕೊಂಡಿದ್ದೀರಾ? ನನ್ನಿಂದಾನೇ ಕಲ್ಕಿ ಪ್ರಾಣ ಹೋಯ್ತು ಅಂತ ಅವಳೇನಾದ್ರೂ ಮಾಡ್ಕೊಂಡ್ಬಿಟ್ರೆ ನೀವ್ ನೆಮ್ಮದಿಯಾಗಿರ್ತೀರಾ? ಇಂಥ ಕೆಟ್ಟ ಬುದ್ಧಿ ಇದ್ರೆ ನೀನ್ ಯಾರಿಗೂ ಇಷ್ಟ ಆಗಲ್ಲ. ಹೆತ್ತ ಮಕ್ಕಳು ಕೂಡ ನೀನು ಒಬ್ಳು ತಾಯಿನ ಅಂತ ಉಗಿತಾರೆ. ಅಮ್ಮ, ನಾನ್ ಕಲ್ಕಿ ಜೊತೆ ಮಾತಾಡೋದು ನಿನ್ಗಿಷ್ಟ ಇಲ್ಲ ಅಂತ ನನಗ್ ಗೊತ್ತಿತ್ತು. ಆದ್ರೆ ಅವನ್ನ ಕೊಲೆ ಮಾಡೋ ಮಟ್ಟ ಗೆಳತಿಯ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಜಾನ್ಕಿ ಆಂಟಿ ಬ್ಲಡ್ ವಾಮಿಟ್ ಮಾಡ್ಕೊಂಡಿರೋ ವಿಷಯ ಗೊತ್ತಿದ್ರು ಅದನ್ನ ರಾಧಿಕಾ ಅತ್ತೆಗೆ ಹೇಳಕ್ ಹೋದಾಗ ನೀನನ್ನ ತಡ್ದಿಯಲ್ಲ. ಆಗ್ಲಾದ್ರು ನನ್ನಿಂದ ಒಂದ್ ಜೀವ ಸಾಯ್ತಿದ್ಯಲ್ಲ ಅಂತ ನೀನು ಒಳ್ಮನ್ಸು ಚುಚ್ಲಿಲ್ವಾ ಅಮ್ಮ? ಇಷ್ಟು ಕೆಡ್ದಾಗ ನಡ್ಕೊಂಡಿದ್ಯಲ್ಲ, ಇದನ್ನ ತಾಯಿ ಪ್ರೀತಿ ಅಂತಾರ? ಮಗಳು ಅಂತ ನನ್ ಮೇಲಿರೋ ಮಮಕಾರಕ್ಕೋಸ್ಕರ ಈಗೆಲ್ಲ ಮಾಡ್ದೆ ಅಂತ ನನ್ ಮೇಲೆ ಏನಾದ್ರೂ ಆರೋಪ ಮಾಡಿದ್ರೆ ನಾನಂತೂ ಸುಮ್ನೆ ಇರಲ್ಲ. ನಾನು ಈಗ್ಲೇ ಸತ್ತೋಗ್ಬಿಡ್ತೀನಿ. ಶಾಲಿನಿ, ನೀನೇ ಯಾಕೆ ಸಾಯ್ಬೇಕು? ತಪ್ಪು ಮಾಡಿರೋದು ನಿಮ್ಮಮ್ಮ, ಶಿಕ್ಷೆ ಕೂಡ ಅವರೇ ಅನುಭವಿಸ್ಬೇಕು. ದೊಡ್ಡಸ್ಕೆ ತೋರಿಸ್ಕೊಳ್ಳೋ ನಿಮ್ಮಂತವ್ರಿರೋದ್ರಿಂದಾನೆ ಎಷ್ಟೋ ಜನ ತಮ್ಮ ಮಕ್ಕಳನ್ನ ಕಳ್ಕೊಂಡು ಕೊರಗ್ತಾ ಇರೋದು. ಕಲ್ಕಿನು ಶಾಲಿನಿನು ಒಂದ್ ಮಾಡೋದು ನನಗ್ ಕಷ್ಟದ ಕೆಲ್ಸ ಅನ್ಕೊಂಡಿದ್ದೀರಾ ನೀವು? ನಿಮಗ್ ನಮ್ ಕಲ್ಕಿ ಇಷ್ಟ ಇಲ್ಲ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಶಾಲಿನಿಯಿಂದ ದೂರ ಇರುವಂತ ನಮ್ ಕಲ್ಕಿಗೆ ನಾನು ಎಚ್ಚರಿಸ್ತಾ ಇದ್ದೆ. ಈಗ ನಮ್ ಕಲ್ಕಿ ಮೇಲಿರೋ ಕೋಪಕ್ಕೆ ನಮ್ ಗಮ್ಯಂಗೇನಾದ್ರೂ ಮಾಡಿದ್ರೆ, ನೀನು ಒಬ್ಳು ತಾಯಿನ ನಿನ್ನ ಅಮ್ಮ ಅಂತ ಕರೆಯೋದಕ್ಕೆ ನಾಚಿಕೆ ಆಗ್ತಿದೆ. ಹೋಗಿ ಹೋಗಿ ನಿನ್ನ ಹೊಟ್ಟೆಲೊಟ್ಟದ್ನಲ್ಲ ಅಂತ ನನಗ್ ನನ್ ಮೇಲೆ ಅಸಹ್ಯ ಆಗ್ತಿದೆ. ಶಾಲಿನಿ, ನನ್ ಹೊಟ್ಟೆಲ್ ಹುಟ್ಟೋಳು ಕಣೆ ನೀನು. ನೀನೇ ನನ್ ವಿರುದ್ಧ ನಿಂತ್ಕೊಂಡ್ಬಿಟ್ಟೆ ಅಲ್ವಾ? ಈ ರಾಧಿಕಾ, ನಿನ್ ತಮ್ಮಂಗೆ ಮರ್ಯಾದೆಯಿಂದ ಇರಕ್ ಹೇಳು. ಇಲ್ಲಾಂದ್ರೆ ನಿಮ್ಮನೇಲಿ ಯಾರನ್ನು ಉಳಿಸಲ್ಲ, ನಾನು ಎಲ್ಲರನ್ನೂ ಸಾಯಿಸ್ಬಿಡ್ತೀನಿ. ನೀನ್ ಸಾಯಿಸೋವರೆಗೂ ನಾವೇನ್ ಕೈ ಕಟ್ಕೊಂಡು ಕೂತಿರ್ತೀವಿ ಅಂತ ಅನ್ಕೊಂಡಿದೀಯಾ? ಅಲ್ಲಿ ನೋಡು, ನಿನ್ನನ್ ಕರ್ಕೊಂಡು ಹೋಗೋದಕ್ಕೆ ಯಾರು ಬಂದಿದ್ದಾರೆ ಅಂತ. ಲೋ ರಾಣ, ಈ ಚುರು ಯಾವಾಗ್ಲೂ ಪೊಲೀಸ್ನವರ ಬರಕ್ ಹೇಳ್ದ? ಅವನು ರಾಧಿಕಕ್ಕಿನ್ನ ಕಿಲಾಡಿ ನನ್ನ ಮಗನಮ್ಮ. ನಾವಿಲ್ಲಿ ಮಾತಾಡ್ತಿದ್ವಲ್ಲ, ಆ ಗ್ಯಾಪ್ ಅಲ್ಲಿ ಮೆಸೇಜ್ ಹೊಡೆದಿದ್ರು ಹೊಡೆದಿರ್ತಾನೆ. ಓ ರಾಣ, ಹಾಗಾದ್ರೆ ಈ ಪಂಕಜಮ್ಮಂಗೆ ಶಿಕ್ಷೆ ಕೊಡೋರ್ಗೂ ಬಿಡಲ್ಲ ಅಂತ ಕಾಣುತ್ತೆ. ಅಯ್ಯೋ ಸುಮ್ಮನಿರಮ್ಮ. ಸರ್ ಬನ್ನಿ ಸರ್, ಈ ಮನೆ ಸರ್ ಅದು. ಅಟೆಂಪ್ಟ್ ಮರ್ಡರ್ ಕೇಸ್ ಮೇಲೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ಸರ್, ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬೇಡಿ. ನಮ್ಮ ಅತ್ತೆನ್ ಕೊಲೆ ಮಾಡೋದಕ್ಕೆ ಇವ್ರ ಅಣ್ಣನೇ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ಅವರಿಬ್ರು ಅರೆಸ್ಟ್ ಮಾಡಿ ಸರ್. ಸರಿ, ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟ್ ಕೊಡಿ.
ನಾವು ಇವ್ರ ಮೇಲೆ ಆಕ್ಷನ್ ತಗೊಳ್ತೀವಿ. ಏನ್ ಹಾಗ್ ನೋಡ್ತಿದ್ಯಾ? ನಮ್ಮಮ್ಮನ್ ಸಾಯ್ಸಕ್ ನೋಡಿರೋ ನಿನ್ನ ಶಿಕ್ಷೆ ಕೊಡಿಸ್ದೆ ಸುಮ್ನೆ ಬಿಟ್ಬಿಡ್ಬೇಕಾ? ನೀನ್ ಏನ್ ಯೋಚನೆ ಮಾಡ್ತಿದ್ಯೋ ಅದೇ ನಿನಗ್ ಸಿಗುತ್ತೆ. ಅದೇನೋ ಹೇಳ್ತಾರಲ್ಲ, ಕರ್ಮ ರಿಟರ್ನ್ಸ್ ಅಂತ, ಅದೇ ಇದು. ಸರ್, ಹೇಳ್ಕೊಂಡೋಗಿ ಅವ್ರನ್ನ. ರೀ ಮಂಜುಳಮ್ಮ, ಇವ್ರನ್ನ ಹೇಳ್ಕೊಂಬನ್ನಿ. ರಾಧಿಕಾ, ನಾನು ಸ್ಟೇಷನ್ ಹತ್ರ ಹೋಗಿ ಬರ್ತೀನಿ. ನಾನು ಬರ್ತೀನಿ ಚಿರು. ಬೇಡ ರಾಧಿಕಾ, ನೀನು ಅತ್ತೆ ಹತ್ರ ಇರು, ನಾನು ಹೋಗಿ ಬರ್ತೀನಿ. ಅಕ್ಕ, ಅಮ್ಮನ್ ನೋಡೋಣ. ಬನ್ನಿ. ಅಮ್ಮ 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 ಕಣ್ಬಿಡಮ್ಮ. ಅಮ್ಮ 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 ಈಗ ಹೇಗಿದ್ಯಾ? ಪರವಾಗಿಲ್ಲ ರಾಧಿಕಾ. ಅಮ್ಮ, ನಿನ್ನ ಈ ಪರಿಸ್ಥಿತಿ ಕಾರಣ ಯಾರು ಅಂತ ಗೊತ್ತಾ? ಏ ಕಾಶಿ, ಯಾವಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ನಿನ್ಗೆ? ರಾಧಿಕಾ, ಅವನೇನು ಹೇಳಕ್ ಬಂದ? ಅದೆಲ್ಲ ಏನೂ ಇಲ್ಲಮ್ಮ, ನೀನ್ ರೆಸ್ಟ್ ಮಾಡು. ರಾಧಿಕಾ, ನೀನ್ ಸುಮ್ನೆ ಇರು. ಅಮ್ಮಂಗೂ ಸತ್ಯ ಏನು ಅಂತ ಗೊತ್ತಾಗ್ಲಿ. ಹೋಗ್ಲಿ ಬಿಡು ಕಾಶಿ. ಇಲ್ಲ ರಾಧಿಕಾ, ಅವ್ರಿಗೂ ಎಂತ ಕೆಟ್ಟ ಬುದ್ಧಿ ಇತ್ತು ಅಂತ ಅಮ್ಮ ತಿಳ್ಕೊಳ್ಳಿ. ಅಮ್ಮ, ಶಾಲಿನಿ ಜೊತೆ ನಮ್ ಕಲ್ಕಿ ಸಲ್ಗೆಯಿಂದ ಮಾತಾಡ್ತಾನೆ ಅಂತ ಕಲ್ಕಿನ್ ಸಾಯಿಸೋಕೆ ಜ್ಯೂಸ್ನಲ್ಲಿ ವಿಷ ಬೆರೆಸ್ಕೊಟ್ಟಿದ್ದಾರೆ. ಅದನ್ನ ನೀನ್ ಕುಡ್ದಿದ್ಯಾ ಅಮ್ಮ, ಅದಕ್ಕೆ ನೀನ್ ರಕ್ತ ವಾಂತಿ ಮಾಡ್ಕೊಂಡಿದ್ದು. ಅಮ್ಮ, ಈ ವಿಷಯ ಕೇಳಿದ ತಕ್ಷಣ ನಮ್ಗೆ ಭೂಮಿನೇ ಕುಸ್ತೋದಾಗಾಯ್ತಮ್ಮ. ನಮ್ಮತ್ತೆ ಇಷ್ಟು ಕೆಟ್ಟೋರ ಅಂತ ನನಗೊಂದು ಕ್ಷಣ ಗಾಬರಿನೇ ಆಗೋಯ್ತು. ಆದ್ರೆ ನೀನ್ ನೋಡಿದ್ರೆ ಈ ವಿಷಯ ಕೇಳಿದ್ಮೇಲೆ ಇಷ್ಟೊಂದು ಶಾಂತವಾಗಿದೆಯಾ? ಈ ಕೆಲಸ ಅವರೇ ಮಾಡಿರೋದು ಅಂತ ನನಗ್ ಮೊದಲೇ ಗೊತ್ತಿತ್ತು.